ದೇವರ ಅತಿ ಪರಿಶುದ್ಧವಾದಂಥ ಒಂದು ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಹಾಗೆ ನಿಮ್ಮೆಲ್ಲರಿಗೂ ಸಹ ದೇವರು ಆಶೀರ್ವಾದವನ್ನು ಕೃಪೆಗಳನ್ನು ಎಲ್ಲವೂ ಸಹ ಧಾರಾಳವಾಗಿ ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುವಂತರಾಗಿದ್ದೇವೆ. ದೇವರು ನಮ್ಮನ್ನ ಯಾವಾಗಲೂ ಕಾಯುವಂಥ ರಕ್ಷಕನಾಗಿ ಒಡೆಯನಾಗಿ ಇದ್ದಾನೆ ಎಂಬುದಾಗಿ ನಾವು ನೋಡುವಂಥ ಒಂದು ಕಾರ್ಯವಾಗಿದೆ. ಆದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ದೇವರನ್ನ ಹೆಚ್ಚಿನ ರೀತಿಯಲ್ಲಿ ವಿಶ್ವಾಸವನ್ನ ತೆಗೆದುಕೊಳ್ಳಲಿಕ್ಕೆ ಆಗದ ಅಂತ ಒಂದು ಸ್ಥಿತಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರತಿಯೊಬ್ಬರು ಅವರದೇ ಆದಂಥ ಒಂದು ಆಲೋಚನೆಗಳನ್ನ ಇಟ್ಕೊಂಡು, ಅವರದೇ ಆದಂಥ ಒಂದು ನಂಬಿಕೆಗಳಿಟ್ಟುಕೊಂಡು, ಅವರದೇ ಆದಂಥ ಒಂದು ಬಲವನ್ನು ಇಟ್ಟುಕೊಂಡು ಸ್ವಂತ ಒಂದು ರೀತಿಯಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಆದರೆ ಇಲ್ಲಿ ಒಬ್ಬ ಮಹನೀಯ ಅಂದರೆ ಕೀರ್ತನೆಗಳು 23ನೇ ಅಧ್ಯಾಯ 1ನೇ ಒಂದು ವಚನದಲ್ಲಿ ನಾವು ನೋಡುವಾಗ, ಯೆಹೋವನು ನನ್ನ ಕುರುಬನು, ಕೊರತೆ ಪಡನು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಈ ಮಹನೀಯ ಯಾರು ಎಂಬುದಾಗಿ ನಾವು ನೋಡುವಾಗ ದಾವೀದ ಮಹಾರಾಜನಾಗಿದ್ದಾನೆ. ದಾವೀದನು ಮೊದಲನೆಯದಾಗಿ ಆತ ಒಬ್ಬ ಕುರಿ ಕಾಯುವಂಥ ಒಂದು ವ್ಯಕ್ತಿಯಾಗಿರ್ತಾನೆ. ಆ ಕುರಿ ಕಾಯುವಂಥ ಒಂದು ವ್ಯಕ್ತಿ ಆತನ ಒಂದು ಜೀವನದಲ್ಲಿ ದೇವರು ಆಶೀರ್ವಾದ ಮಾಡಿ ಇಸ್ರಾಯೇಲ್ ಮಹಾ ಜನಾಂಗಕ್ಕೆ ಒಬ್ಬ ಅರಸನಾಗಿ ದೇವರು ಆರಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಈ ಒಂದು ಆಯ್ಕೆ ಆತನ ಒಂದು ಜೀವನದಲ್ಲಿ ಬಹಳಷ್ಟು ದೊಡ್ಡ ಒಂದು ಬದಲಾವಣೆಯನ್ನ ದೇವರು ಅಲ್ಲಿ ಮಾಡುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ತನ್ನ ಒಂದು ನಂಬಿಕೆ ಆತನಿಗೆ ಎಲ್ಲವೂ ಸಹ ಗೊತ್ತುಂಟು, ತನ್ನ ಪರಿಸ್ಥಿತಿ ಏನು, ತನ್ನ ಒಂದು ಸ್ಥಿತಿ ಏನು ಎಂಬುದಾಗಿ. ಆದ್ರೂ ದೇವರು ಎಂಥ ಒಂದು ಕಾರ್ಯ ಅಂದರೆ ಆತನ ಜೀವನದಲ್ಲಿ ನಂಬಲಿಕ್ಕೂ ಸಹ ಅಸಾಧ್ಯವಾದಂಥ ಕಾರ್ಯ. ಆಗ ಆತನು ಒಬ್ಬ ಕುರಿ ಕಾಯುವಂಥ ಒಬ್ಬ ಹುಡುಗನಾಗಿದ್ದಾಗೂ ಸಹ, ರಾಜನಾದಾಗೂ ಸಹ ತನ್ನ ಒಂದು ನಾಯಕ, ತನ್ನ ಒಂದು ಒಡೆಯ, ತನ್ನ ಒಂದು ಸರ್ವಸ್ವವು ದೇವರೇ ಎಂಬುದಾಗಿ ಇರುವಂಥ ಒಂದು ನಂಬಿಕೆ ಆತನ ಜೀವನದಲ್ಲಿ ಬಹಳಷ್ಟು ಬಲವಾಗಿ ಇರುವಂಥದ್ದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಈ ಒಂದು ಮಾತನ್ನು ಹೇಳ್ತೇನೆ, ಯೆಹೋವನು ನನ್ನ ಕುರುಬನು, ಕೊರತೆ ಪಡನು ಎಂಬುದಾಗಿ. ಇವತ್ತು ನಾವು ನೋಡ್ತೇವೆ, ಪ್ರತಿಯೊಬ್ಬರು ಅವರದೇ ಆದಂಥ ಒಂದು ರೀತಿಯಲ್ಲಿ ದುಡ್ಡಿನ ಮೇಲೆ ನಂಬಿಕೆ ಇಡ್ತಾರೆ ಮತ್ತು ಅವರ ಸೌಂದರ್ಯದ ಮೇಲೆ ನಂಬಿಕೆ ಇಡ್ತಾರೆ, ತಮ್ಮ ಒಂದು ಬಲದ ಮೇಲೆ ನಂಬಿಕೆ ಇಡ್ತಾರೆ, ತನ್ನ ಒಂದು ಸಂಬಂಧಿಕರ ಅಥವಾ ಕುಟುಂಬದವರ ಅಥವಾ ಸ್ನೇಹಿತರ ಮೇಲೆ ನಂಬಿಕೆ ಇಡ್ತಾರೆ. ಅದು ನಮ್ಮ ಒಂದು ಹಿರಿಯರು ಹೇಳುವ ಪ್ರಕಾರ ಮನುಷ್ಯ ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ. ಈ ಒಂದು ಮಹತ್ವವಾದಂಥ ಒಂದು ಮಾತನ್ನ ಅರ್ಥ ಮಾಡಿಕೊಳ್ಳದೆ ಇತರರ ಮೇಲೆ ಆಧಾರವಾಗಿದ್ದು ಎಷ್ಟು ಮಾತ್ರಕ್ಕೂ ಸಹ ಪರಿಪೂರ್ಣತೆಯನ್ನ ನಾವು ಗಳಿಸಲಿಕ್ಕೆ ಸಾಧ್ಯವೇ ಇಲ್ಲವೇ ಇಲ್ಲ. ಇವತ್ತು ಏನೇ ಒಂದು ವಿಚಾರವನ್ನು ನಾವು ನೋಡುವಾಗ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ನೇಹಿತ ಇನ್ನೊಬ್ಬನ ಕೊಂದಾಗ್ತ, ಮತ್ತೆ ಒಂದು ಕುಟುಂಬದಲ್ಲಿ ಯಾವುದೋ ಒಂದು ಗಲಾಟೆ ಆಯಿತು, ಮತ್ತೆ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗೆ, ದುಡ್ಡಿನ ಒಂದು ಸಮಸ್ಯೆಗೆ ಸತ್ತೋದ. ಈ ರೀತಿಯಲ್ಲಿರುವಂಥ ಒಂದು ಘಟನೆಗಳು ನಾವು ನೋಡ್ತಾ ಇದ್ರೆ ನಮಗೆ ಭಯ ಆಗುತ್ತೆ. ಏನಪ್ಪ ಇದು ಸಮಾಜದಲ್ಲಿ ಯಾವ್ಯಾವ ರೀತಿಯಲ್ಲಿ ಅವರ ನಂಬಿಕೆ, ಅವರ ಒಂದು ವಿಶ್ವಾಸಗಳು, ಅವರ ಒಂದು ಜೀವನ ಒಂದು ರೀತಿ ಯಾವ್ಯಾವ ರೀತಿ ಇದೆ ಎಂಬುದಾಗಿ ಭಯ ಆಗುತ್ತೆ. ಆ ರೀತಿಯಲ್ಲಿರುವಂಥ ಒಂದು ಸನ್ನಿವೇಶ ಸಮಾಜದಲ್ಲಿ ಬೇರೂರು ಬಿಟ್ಟಿದೆ. ಆದರೆ ಇಲ್ಲಿ ದಾವೀದನು ಹೇಳುವಂಥದ್ದು, ಆತನು ನನ್ನ ಕುರುಬನು, ಕೊರತೆ ಪಡನು. ನನಗೆ ಏನೇ ಸಮಸ್ಯೆಗಳಿದ್ರು ನಾನು ಕೊರತೆ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ರಾಜ, ಒಂದು ನನ್ನ ಒಡೆಯ, ನನ್ನ ಕುರುಬ ದೇವರೇ ಆಗಿದ್ದಾನೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇತರನ್ನು ನಂಬುವಾಗ ನಮ್ಮ ಒಂದು ಜೀವನದಲ್ಲಿ ಹಾಳಾಗುವಂಥ ಒಂದು ಸ್ಥಿತಿ.
ಕೆಲವೊಂದು ಕೆಟ್ಟ ಸ್ನೇಹಿತರಿಂದ ಕೆಟ್ಟ ಒಂದು ಚಟಗಳು, ಕೆಟ್ಟ ಒಂದು ಹವ್ಯಾಸಗಳು, ಕೆಟ್ಟ ಒಂದು ದಾರಿಗಳು, ಕೆಟ್ಟ ಒಂದು ವಿಚಾರಗಳಲ್ಲಿ ನಾವು ಹೋಗಿ ಹಾಳಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಯೋಹಾನ ಬರೆಸುವಾರ್ತೆ 10ನೇ ವಚನದಲ್ಲಿ ನಾವು ನೋಡುವಾಗ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದನು ಎಂಬುದಾಗಿ ಯೇಸುಸ್ವಾಮಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಯಾವ ರೀತಿಯಲ್ಲಿದೆ ಅಂದರೆ, ಯಾರನ್ನ ನಂಬಲಿ ಯಾರನ್ನ ಬಿಡಲಿ ಎಂಬುದಾಗಿರುವಂಥ ಒಂದು ಸಮಾಜದ ಒಂದು ಲೌಕಿಕವಾದಂಥ ಒಂದು ಜೀವನ ಒಂದು ಕಡೆಯಾದರೆ, ಆತ್ಮಿಕವಾದಂಥ ಒಂದು ಜೀವನದಲ್ಲಿ ಯೇಸುಸ್ವಾಮಿ ನಿನಗೆ ಸರ್ವವೂ ಸಹ ನಿನಗೆ ಕೊಡಲಿಕ್ಕೆ ಶಕ್ತನಾದಂಥ ದೇವರು, ಜೀವವನ್ನು ಸಮೃದ್ಧಿಯನ್ನು ಕೊಡಲಿಕ್ಕೆ ಶಕ್ತನಾದಂಥ ದೇವರು ಯೇಸುಸ್ವಾಮಿ ಎಂಬುದಾಗಿ ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಅವರು ನನಗೆ ದಾರಿ ತೋರಿಸಲ್ಲ. ಅವರು ನನಗೆ ಜೀವ ಕೊಡೋಕ್ಕಾಗಲ್ಲ. ಅವರು ನನ್ನ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಡೆಗೆ ನಡೆಸಲಿಕ್ಕೆ ಸಾಧ್ಯವಾಗುತ್ತಾ? ಆಗೋದಿಲ್ಲ. ಯಾಕಂದರೆ ಒಂದು ಟೈಮ್ ಒಳ್ಳೆಯದಾಗಿರ್ಬೋದು, ಇನ್ನೊಂದು ಟೈಮ್ ಬಹಳ ಕೆಟ್ಟದಾಗಿ ಪರಿವರ್ತನೆ ಆಗ್ಬೋದು. ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಇಹಲೋಕದಲ್ಲಿ ಸೈತಾನ್ನ ಒಂದು ಆಳ್ವಿಕೆ ಅನ್ನೋದು ಜಾಸ್ತಿ ದೊಡ್ಡದಾಗಿದೆ. ನಾವು ಆ ಸೈತಾನ ಆಳ್ವಿಕೆಯಲ್ಲಿ ನಾವು ಹೋಗುವಾಗ ನಮ್ಮ ಒಂದು ಸೌಂದರ್ಯ, ನಮ್ಮ ಒಂದು ಗರ್ವದ ಮುಖಾಂತರ ನಾವು ಜೀವಿಸುವುದಾದರೆ ಅದು ಸೈತಾನನು ನಮ್ಮನ್ನು ಹಾಳು ಮಾಡುವಂಥವನಾಗಿದ್ದಾನೆ, ನಮ್ಮನ್ನು ಕೊಯ್ಯುವಂಥವನಾಗಿದ್ದಾನೆ, ನಮ್ಮನ್ನು ನಾಶ ಮಾಡುವಂಥ ಒಂದು ಕಾರ್ಯವೂ ಆಗಿದೆ. ಆದರೆ ಯೇಸುಸ್ವಾಮಿಯಲ್ಲಿ ನಂಬುದಾದರೆ ನಮ್ಮ ಒಂದು ಜೀವನ ಈಗಿದ್ದಂಥ ಒಂದು ಜೀವನ ಸ್ಟೆಪ್ ಬೈ ಸ್ಟೆಪ್ಪು ನಮ್ಮನ್ನು ಅಭಿವೃದ್ಧಿ ಮಾಡಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ಹಾಗೆ ಇನ್ನೊಂದು ಮಾತು ಹೇಳ್ತಾನೆ, ಇಡೀ ಪ್ರಪಂಚದಲ್ಲಿ ಯಾರೂ ಸಹ ಹೇಳಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಮಾತು ಏನದು ಅಂದರೆ, ನಾನೇ ಸತ್ಯವು ಜೀವವು ಮಾರ್ಗವಾಗಿದ್ದೇನೆ ಎಂಬುದಾಗಿ. ಯೇಸುಸ್ವಾಮಿ ನಮ್ಮ ಜೀವನದಲ್ಲಿ ಸತ್ಯವು ಮಾರ್ಗವು ಜೀವವಾಗಿ ನಮ್ಮನ್ನು ಅಭಿವೃದ್ಧಿ ಕಡೆಗೆ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ದಾವೀದ ಒಂದು ಮಹಾರಾಜನು ಆತನ ಒಂದು ಜೀವಿತವನ್ನು ಅರ್ಥ ಮಾಡಿಕೊಂಡು, ತನ್ನ ಒಂದು ಸ್ಥಿತಿಯನ್ನು ತಿಳಿದುಕೊಂಡು ದೇವರಲ್ಲಿ ವಿಶ್ವಾಸವನ್ನಿಟ್ಟು ಆತನ ಒಂದು ಜೀವನದಲ್ಲಿ ದೇವರು ಬಹಳಷ್ಟು ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾದಂಥ ದೇವರು ಎಂಬುದಾಗಿ ತಿಳಿದಂಥ ಒಂದು ವ್ಯಕ್ತಿಯ ಒಂದು ಜೀವನದಲ್ಲಿ ಮಾತ್ರನೇ ಇಂಥ ಒಂದು ಅದ್ಭುತಗಳನ್ನು, ಇಂಥ ಒಂದು ಘಟನೆಗಳನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ನಿನ್ನ ಒಂದು ರಕ್ಷಕ, ನಿನ್ನ ಒಡೆಯ, ನಿನ್ನ ಒಂದು ಕುರುಬ, ನಿನ್ನ ಒಂದು ನಾಯಕ ಯಾರು ಎಂಬುದಾಗಿ ನೀನು ಅರ್ಥ ಮಾಡಿಕೊಂಡು ಯೇಸುಸ್ವಾಮಿಯನ್ನು ನಂಬುದಾದರೆ ದೇವರು ನಿನ್ನನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ನಡೆಸಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ಈ ಲೋಕದಲ್ಲಿ ನಾವು ನಂಬುದಾದರೆ ಸಮಸ್ಯೆಗಳಿಗೆ ಸಿಕ್ಕಾಕೊಂತೀವಿ, ಬಾಧೆಗಳಿಗೆ ಸಿಕ್ಕಾಕೊಂತೀವಿ, ರೋಡ್ ತುತ್ತಾಗ್ತೀವಿ, ಮತ್ತೆ ಹಾಳಾಗಿ ಹೋಗೋದಕ್ಕೆ ಜಾಸ್ತಿ ದಾರಿಗಳಿಲ್ಲ. ಒಂದು ದಾರಿ ಸಾಕು, ಎಲ್ಲ ಹಾಳಾಗ್ಬಿಡ್ತೀವಿ ಬೇರೆ ಬೇರೆ ಸ್ವಭಾವಗಳಲ್ಲಿ. ಆದರೆ ದೇವರಲ್ಲಿ ನಾವು ನಂಬುದಾದರೆ ದೇವರು ನಮ್ಮನ್ನು ಅಭಿವೃದ್ಧಿ ಮಾಡಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರಲ್ಲಿ ಸಮರ್ಪಿಸೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾದಂಥ ದೇವರು. ಅದಕ್ಕೋಸ್ಕರ ದೇವರಲ್ಲಿ ಪರಿಪೂರ್ಣವಾಗಿ ಸಮರ್ಪಿಸಿ, ದೇವರೇ ನೀನೇ ನನ್ನ ರಾಜನಾಗಿ, ಒಡೆಯನಾಗಿ, ರಕ್ಷಕನಾಗಿ ನಮ್ಮನ್ನು ನಡೆಸಿರಿ. ಯಾಕಂದರೆ ನೀವು ನಮ್ಮ ಕುರುಬರಾಗಿದ್ದರೆ ನಮ್ಮ ಒಂದು ಜೀವನದಲ್ಲಿ ಬರುವಂಥ ಯಾವುದೇ ಒಂದು ಸಮಸ್ಯೆಗಳು, ಯಾವುದೇ ಒಂದು ಕುಂದು ಕೊರತೆಗಳು ಇದ್ದರೂ ಏನೂ ಇಲ್ಲದಾಗಿ ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾದಂಥ ದೇವರು ನೀವು ಎಂಬುದಾಗಿ ಅರ್ಥ ಮಾಡಿಕೊಂಡು ನಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಪರಿಪೂರ್ಣವಾಗಿ ದೇವರಲ್ಲಿ ಸಮರ್ಪಿಸೋಣ. ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ದೇವಾದಿ ದೇವನೇ, ರಾಜಾದ ರಾಜನೇ, ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ. ದಾವಿದನ ನಂಬಿಕೆ, ಅಬ್ರಾಹ್ಮನ ಒಂದು ನಂಬಿಕೆ, ಇಸಾಕನ ನಂಬಿಕೆ, ಯಾಕೋಬನ ನಂಬಿಕೆ ಈಗೋ ಸ್ವಾಮಿ ನಮ್ಮಲ್ಲಿ ಬರಲಿಕ್ಕಾಗುವಂತೆ ದೇವರೇ ನೀವು ಸಹಾಯ ಮಾಡಿರಿ. ಯಾಕಂದರೆ ಅವ್ರು ನಂಬಿರೋದಕ್ಕೆ ಅವರ ಒಂದು ಜೀವನದಲ್ಲಿ ಬಹಳಷ್ಟು ಕಾರ್ಯಗಳು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಅಪ್ಪ ಅವರನ್ನು ಅಭಿವೃದ್ಧಿಯಾಗಿ ನೀವು ನಡೆಸಿದ್ದೀರಿ ಸ್ವಾಮಿ. ನಾವು ಇವತ್ತು ನಿಮ್ಮನ್ನು ವಿಶ್ವಾಸದಿಂದ ನಾವು ನಂಬುವುದಾದರೆ
ಮನೆಗಳಲ್ಲಿ ಸಮಸ್ಯೆಗಳಾಗಿರ್ಬೋದು, ಕುಟುಂಬಗಳಲ್ಲಿ ಸಮಸ್ಯೆಗಳಾಗಿರ್ಬೋದು, ಏನೇ ಆಗಿರ್ಬೋದು, ಈ ಎಲ್ಲವನ್ನು ಪರಿಪೂರ್ಣಪಡಿಸಿ ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾದಂಥ ದೇವರು ನೀವು ಆಗಿದ್ದೀರ. ಅದಕ್ಕಾಗಿ ಪರಿಪೂರ್ಣವಾಗಿ ಸಮರ್ಪಿಸಿ ದೇವರೇ ನಿಮ್ಮ ಒಂದು ಸಹಾಯ ಸಹಕಾರವನ್ನು ನೀವು ಒದಗಿಸಿಕೊಡಬೇಕಂತ ಎಲ್ಲವೂ ಸಹ ನಿಮ್ಮ ಒಂದು ಕರಗಳಲ್ಲಿ